अस्सलाम वालेकुम वरहमतुल्लाहि वबरकातुहू। डियर 10 स्टैंडर्ड स्टूडेंट, आप लोगों का पार्ट 2 का जो सेकेंड चैप्टर है गंगेली दीपमाले, ये न्यू चैप्टर है। इसके लेसन नोट्स देखिए। सबसे पहले कवि परिचय। ಡಾಕ್ಟರ್ ಜೆ.ಎಸ್. ಶಿವರುದ್ರಪ್ಪರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಸೌಂದರ್ಯ ಸಮೀಕ್ಷೆ, ಸಾಮಗಾನ, ಚೆಲುವು, ಒಲವು, ಸಂಜೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ರಾಷ್ಟ್ರಕವಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಗದ್ಯಭಾಗವನ್ನು ಇವರ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದೆ. ये आपका कवि परिचय। अब हम 1 मार्क के क्वेश्चन आंसर्स देखेंगे। मीनिंग्स तो आप लोगों के बुक्स में रहते ही। ಒಂದು ವಾಕ್ಯದ ಪ್ರಶ್ನೋತ್ತರ. ಪ್ರಶ್ನೆ 1, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಉತ್ತರ, ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮ ಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ये फर्स्ट क्वेश्चन का आंसर है। देखिए, अब सेकेंड क्वेश्चन देखेंगे. ಪ್ರಶ್ನೆ 2, ಹುಯೆನ್ ತ್ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಉತ್ತರ, ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಹುಯೆನ್ ತ್ಸಾಂಗನು ಹರಿದ್ವಾರವನ್ನು ಮೊಯುಲು ಅಥವಾ ಮಯೂರ ಎಂದು ಕರೆದಿದ್ದಾನೆ. ಪ್ರಶ್ನೆ 3, ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ, ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 4, ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತ್ತು? ಉತ್ತರ, ಗಂಟೆ, ಜಾಗಟೆ, ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತ್ತು. ये थे आपके 1 मार्क के क्वेश्चन आंसर्स. देख लीजिए एक बार. अब हम 3 मार्क के क्वेश्चन आंसर्स देखेंगे. ಪ್ರಶ್ನೆ 1, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಭಾರತದ 7 ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದಾದ ಹರಿದ್ವಾರ ಎಲ್ಲ ತೀರ್ಥ ಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. 2 ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲು, ನಡೆಯುವ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ತಮ್ಮ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಕಾಲೇಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ. ये 2-3 मार्क का फर्स्ट आंसर. अब सेकेंड आंसर क्वेश्चन एंड आंसर देखेंगे. ಪ್ರಶ್ನೆ 2, ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಉತ್ತರ, ಮಾಯಾಪುರಿ, ಮಾಯಾವತಿ, ಮಾಯೊಲೋ ಅಥವಾ ಮಾಯರ ಮುಂತಾದ ಹೆಸರುಗಳಿರುವ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಸಹ ಕರೆಯುತ್ತಾರೆ. ಸಾಗರ ಪುತ್ರರನ್ನು ಕಪಿಲ ವರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ ಸಾಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾಗಿರುವುದರಿಂದ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬಂದಿದೆ. ಪ್ರಶ್ನೆ 3,
ಪ್ರಶ್ನೆ 3. ಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ. ಉತ್ತರ: ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ. ಶಾಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು. ಗಂಗೆ ಕನ್ನಿಕೆಯ ರೂಪವನ್ನು ತಾಳಿ ತನ್ನನ್ನು ಪರಿಗ್ರಹಿಸುವಂತೆ ಅವನನ್ನು ಕೇಳಿಕೊಂಡಳು. ಆದರೆ ಆತ ಆಕೆಯನ್ನು ತನ್ನ ಮಗಳಂತೆ ಭಾವಿಸುವುದಾಗಿಯೂ ಆಕೆ ಇಷ್ಟಪಟ್ಟರೆ ತನ್ನ ಮಗನಿಗೆ ಮದುವೆ ಮಾಡುವುದಾಗಿಯೂ ತಿಳಿಸಿದನು. ದ್ರೋಣನ ತಂದೆ ಭಾರದ್ವಾಜನು ಅಪ್ಸರೆಯಾದ ಧೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣವನ್ನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನನ್ನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿಯಿದ್ದನು. ಒಂದು ದಿನ ಆತ ಗಂಗೆಯಲ್ಲಿ ಸ್ನಾನ ಮಾಡುವಾಗ 4 ಲೋಕದ ಕನ್ಯೆ ಉಲೂಪಿ ಅವನನ್ನು ಕಂಡು ಮೋಹಗೊಂಡು ಸೆಳೆದುಕೊಂಡು ಹೋದಳು. ಅವಳನ್ನು ವರಿಸಿದ ಅರ್ಜುನ ಆಕೆಯನ್ನು ಮತ್ತೆ ಗಂಗಾದ್ವಾರದಲ್ಲೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿದ ಪ್ರಸಂಗಗಳಾಗಿವೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 4. ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ? ಉತ್ತರ: ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಗಟ್ಟನ್ನು ಕಳಚಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡು ಈ ಸಹಜ ಸಂಬಂಧವಾಗಿತ್ತು. ಈ ನದಿ, ಈ ಬೆಟ್ಟ, ಈ ಬಯಲು, ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ 4 ಗೋಡೆಗಳು ನಡೆಯುವ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂದು ನಿಸರ್ಗದ ಆರಾಧನೆಯನ್ನು कवि समर्थिसिಕೊಳ್ಳುತ್ತಾರೆ। ये थे आपके 2-3 मार्क के क्वेश्चन आंसर्स। अब हम क्या देखेंगे 8-10 के ಪ್ರಶ್ನೋತ್ತರ देखेंगे। ಪ್ರಶ್ನೆ 1 ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿರಿ। ಉತ್ತರ ಹೆಂಗಸರು ಹೂವಿನ ದೀಪದ ದೊನ್ನೆಗಳು ಎಲೆಯ ದೊನ್ನೆ ಅದರ ತುಂಬ ಹೂವು ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ ಈ ಬತ್ತಿಗೆ ಕಡ್ಡಿ ಗಿರಿ ಕೀಡಿ ಹೊತ್ತಿಸಿ ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡಿದರು। ಸಂಜೆಯಾಗುತ್ತಿದ್ದಂತೆ ನೂರಲ್ಲ ಸಾವಿರ ಅಲ್ಲ ಲಕ್ಷ ಅನ್ನುವ ಸಂಖ್ಯೆಯ ಜನ ನದಿಯ 2 ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು। ಸಂಜೆಯ ಕೆಂಪು ಹರಿಯುವ ನೀರಿನ ನೀರಿಗೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದರಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಗಂಡು ಹೆಂಡತಿಯರು ತೇಲಿಬಿಟ್ಟಿ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದ್ದವು। ಕೆಲವು ದೊನ್ನೆಗಳು ತೇಲಿಬಿಟ್ಟ ನಂತರ 1-2-3 ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜೊತೆಗೆ ಇದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು।
ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು. ಇನ್ನು ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುತ್ತಾ ದೀಪಗಳು ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು. ನೋಡಿದಂತೆ ಬಹು ಸಂಖ್ಯೆಯಲ್ಲಿ ತೇಲಿ ಬಿಟ್ಟ ದೀಪಗಳು ನದಿಯ ಹಾರ ಹೊನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ಎಂದು ಕವಿ ವರ್ಣಿಸಿದ್ದಾರೆ. यथा फर्स्ट 8-10 वाक्य का आंसर। अब हम सेकेंड क्वेश्चन और उसका आंसर देखेंगे। ಪ್ರಶ್ನೆ 2, ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಉತ್ತರ: ಲೇಖಕರಾದ ಜೆ.ಎಸ್. ಶಿವರುದ್ರಪ್ಪನವರು ಮೇ ತಿಂಗಳು 1948ರಲ್ಲಿ ಹರಿದ್ವಾರಕ್ಕೆ ಪ್ರವಾಸ ಹೋಗಿರುತ್ತಾರೆ. ಹರಿದ್ವಾರವು ಭಾರತದ 7 ಪ್ರಾಚೀನ ನಗರಗಳಲ್ಲಿ ಒಂದು. ಇದಕ್ಕೆ ಮಾಯಾಪುರಿ, ಮಯೂರ, ಕಪಿಲಸ್ಥಾನ, ಗಂಗಾದ್ವಾರ ಎಂಬ ಹೆಸರುಗಳಿವೆ. ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖಗಳಿವೆ. ಬ್ರಹ್ಮಕುಂಡವೆಂದು ಕರೆಯಿಸಿಕೊಳ್ಳುವ ನದಿಯ ಹರಿವಿನ ಸುತ್ತಲೂ ಮೆಟ್ಟಿಲುಗಳ ಜಲ ಕತ್ತುಬಿಟ್ಟಿದ್ದರೂ ಗಂಗೆಗೆ ಆರತಿ ನಡೆಯುವುದು ಇಲ್ಲಿಯೇ ಎಲ್ಲರ ಕೈಯಲ್ಲೂ. ಅದರಲ್ಲಿಯೂ ಹೆಂಗಸರು ಹೂವಿನ ದೀಪದ ದೊನ್ನೆಗಳು, ಎಲೆಯ ದೊನ್ನೆ, ಅದರ ತುಂಬ ಹೂ, ಅದರ ನಡುವೆ ಒಂದೊಂದು ಎಣ್ಣೆಯ ಬತ್ತಿ, ಈ ಬತ್ತಿಗೆ ಕಡಿ ಗಿಡಿ ಹೊತ್ತಿಸಿ ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡುತ್ತಾರೆ. ಆ ಬ್ರಹ್ಮಕುಂಡದ ಸುತ್ತ ಹಲವು ಕಡೆಯಿಂದ ಉಜ್ವಲವಾದ ಬೆಳಗುವ ಆರತಿಗಳು ಬಂದು ಗಂಗೆಯ ದಟ್ಟಕ್ಕೆ ನಿಂತವು. 3-4 ಅಡಿಗಳೆತ್ತರದ ಆರತಿಯ ದೀಪಗಳನ್ನು ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಆಳತೊಡಗಿದರು. ಹರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದ್ದವು. ಒಂದಲ್ಲ 2, 4 ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪೂರ್ವ ದೃಶ್ಯ ಅವರ್ಣನೀಯವಾಗಿರುತ್ತದೆ. ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಕಟ್ಟನ್ನು ಕಳಚಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ಒಂದು ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು. ಈ ನದಿ, ಈ ಬೆಟ್ಟ, ಈ ಬಯಲು, ಈ ಆಕಾಶ ಇವು ನಿಜವಾದ ದೇವರಲ್ಲ. ಗುಡಿಯೊಳಗಿನ 4 ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ, ದೀಪ, ನೈವೇದ್ಯ, ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮುಂದಾದ ಮುಕ್ಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂಬ ಭಾವನೆಯುಂಟಾಗುತ್ತದೆ. यथा आपका 8-10 वाक्य का सेकेंड आंसर। अब नेक्स्ट बीट क्या है बोले तो संदर्भ है। संदर्भ के नोट्स देखेंगे। ಪ್ರಶ್ನೆ 1, ಪುರಾಣ, ಚರಿತ್ರೆ ಹಾಗೂ ವಸ್ತುಗಳು ಒಂದರ ಜೊತೆಗೊಂಡು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಜೆ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ:
ಹಿಮಾಲಯದ ಯಾತ್ರೆಗೆ ಹೊರಡುವವರಿಗೆ ಹೆಜ್ಜೆ ಹೆಜ್ಜೆಗೂ ಗುಡಿ ಗೋಪುರಗಳು, ಇತಿಹಾಸ ಪ್ರಸಿದ್ಧ ಸ್ಥಳಗಳು, ಪುರಾಣ ಚರಿತ್ರೆಗಳು ಲೆಕ್ಕವಿಲ್ಲದಷ್ಟು ಕಾಣ ಸಿಗುತ್ತವೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಹರಿದ್ವಾರದಲ್ಲಿ ಪುರಾಣ, ಚರಿತ್ರೆ ಹಾಗೂ ವಸ್ತುಗಳು ಒಂದರ ಜತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಎಂಬ ಮಾತು ಸ್ವಾರಸ್ಯವಾಗಿದೆ. यथा फर्स्ट संदर्भ का आंसर एक बार देख लीजिए आप पूरा आंसर. अब ಸೆಕೆಂಡ್ ಪ್ರಶ್ನೆ 2. ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಜೆ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಮೊಹಮ್ಮದೀಯ ಚರಿತ್ರೆಕಾರರು ಹರಿದ್ವಾರದ ಬದಲು ಗಂಗಾದ್ವಾರ ಎಂಬ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಒಂದರ್ಥದಲ್ಲಿ ಇದು ಸರಿಯಾದ ಹೆಸರು ಕೂಡ. ಯಾಕೆಂದರೆ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟ ಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಇಲ್ಲಿಯೇ. ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತು ಹೇಳಿದ್ದಾರೆ. ಸ್ವಾರಸ್ಯ: ಪರ್ವತದ ತಪ್ಪಲಿನಲ್ಲಿ ಹರಿಯುವ ಗಂಗಾ ನದಿ ಮೊದಲು ಭೂಮಿಯನ್ನು ಮುಟ್ಟುವ ಸ್ಥಳ ಹರಿದ್ವಾರ. ಇದಕ್ಕೆ ಗಂಗಾದ್ವಾರ ಎಂಬ ಹೆಸರು ಪರ್ಯಾಯವಾಗಿ ಬಂದಿರುವುದು ಸ್ವಾರಸ್ಯವಾಗಿದೆ. ये आपके सेकेंड संदर्भ का आंसर है. अब हम क्या देखेंगे? थर्ड संदर्भ देखेंगे. ಪ್ರಶ್ನೆ 3. ದೀಪಗಳನ್ನು ತೇಲಿ ಬಿಡುವ ಈ ಆಟ ನಡೆದೇ ಇತ್ತು. ಆಯ್ಕೆ. ಈ ವಾಕ್ಯವನ್ನು ಜೆ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಗಂಗಾ ನದಿಯಲ್ಲಿ ಜನರು ತೇಲಿ ಬಿಟ್ಟ ದೀಪಗಳು ತಲೆಕೆಳಗಾಗುತ್ತಿದ್ದವು. ಸ್ವಲ್ಪ ದೂರ ಹೋಗಿ ಮುಗುಚಿಕೊಳ್ಳುತ್ತಿದ್ದವು. ಸಂದರ್ಭ: ಗಂಗಾ ನದಿಯಲ್ಲಿ ಜನರು ತೇಲಿ ಬಿಟ್ಟ ದೀಪಗಳು ತಲೆಕೆಳಗಾಗುತ್ತಿದ್ದವು. ಸ್ವಲ್ಪ ದೂರ ಹೋಗಿ ಮುಗುಳಿಕೊಳ್ಳುತ್ತಿದ್ದವು. ಹೊಯ್ದಾಡುತ್ತಾ ಮುಂದೆ ಹೋಗುತ್ತಿದ್ದವು. ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ತೇಲಿ ಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನದಿಯಲ್ಲಿ ದೀಪಗಳು ತೇಲುವುದು, ಮುಳುಗುವುದು ಮನುಷ್ಯರ ಜೀವನದ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುವಂತಿರುವುದು ಸ್ವಾರಸ್ಯವಾಗಿದೆ. ये था आपका थर्ड संदर्भ का आंसर. अब हम नेक्स्ट फोर्थ संदर्भ देखेंगे. ಪ್ರಶ್ನೆ 4. ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು. ಆಯ್ಕೆ. ಈ ವಾಕ್ಯವನ್ನು ಜೆ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆಯ್ದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ದೊನ್ನೆಯನ್ನು ತೇಲಿಬಿಟ್ಟು ನಂತರ 1-2-3 ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆಗೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜತೆಗಿದ್ದ ಹೂಗಳು ದಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು. ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು. ಇನ್ನು ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುತ್ತಾ ದೀಪಗಳ ಸಹಿತ ದೂರಕ್ಕೆ
ಹೋಗುತ್ತಿದ್ದವು. ಆ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವರಸ: ಗಂಗಾ ನದಿಯಲ್ಲಿ ಹೆಣ್ಣು ಮಕ್ಕಳು, ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ಬಹು ಸಂಖ್ಯೆಯ ದೊನ್ನೆಯನ್ನು ದೀಪಗಳು ನದಿಯ ಹರಹೊನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದ್ದವು. ಸ್ವರಸಕರವಾಗಿದೆ. ये था 4th क्वेश्चन का आंसर। अब हम क्या देखेंगे, ग्रामर बीड्स देखेंगे। फर्स्ट क्या है, ಕೂಡಿಸಿ ಬರೆದ ಸಂಧಿಗಳು ಹೆಸರನ್ನು ತಿಳಿಸಿ. संधि के नेम्स लिखना है। दिव्य ಕೂಡಿಸು ಅನುಭವ, ದಿವ್ಯಾನುಭವ ಸುವರ್ಣ ದೀರ್ಘ ಸಂಧಿ. ಪುರಾಣ ಕೂಡಿಸು ಉಕ್ತ, ಪುರಾಣೋಕ್ತ ಗುಣ ಸಂಧಿ. ಕೋಪ ಕೂಡಿಸು ಅಗ್ನಿ, ಕೋಪಾಗ್ನಿ ಸುವರ್ಣ ದೀರ್ಘ ಸಂಧಿ. ಅಲ್ಲಿ ಕೂಡಿಸು ಒಂದು, ಅಲ್ಲೊಂದು ಲೋಪ ಸಂಧಿ. ಮೊಳಗುತ್ತ ಕೂಡಿಸು ಇದ್ದವು, ಮೊಳಗುತ್ತಿದ್ದವು ಲೋಪ ಸಂಧಿ. ಇತಿ ಕೂಡಿಸು आदि, इत्यादि यण संधि। ये फर्स्ट बीट ग्रामर का। अब सेकेंड बीट क्या है, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಪ್ರಶ್ನೆ 1, ಪ್ರಾಚೀನ ಭಾರತದ ಪ್ರಾಚೀನ 7 ನಗರಗಳಲ್ಲಿ ಹರಿದ್ವಾರವು ಒಂದು. ಪ್ರಶ್ನೆ 2, ಉಲ್ಲೇಖ: ಮಹಾಭಾರತ ಕಾವ್ಯದಲ್ಲಿ ಗಂಗಾದ್ವಾರದ ಉಲ್ಲೇಖವಿದೆ. ಪ್ರಶ್ನೆ 3, ಕಿಕ್ಕಿರಿ: ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಜನರು ಕಿಕ್ಕಿರಿದು ಸೇರುತ್ತಾರೆ. ಪ್ರಶ್ನೆ 4, ಪ್ರವೃತ್ತಿ: ಒಬ್ಬರ ಪ್ರವೃತ್ತಿ ಇನ್ನೊಬ್ಬರಿಗೆ ಕಿರಿಕಿರಿಯಾಗಬಹುದು. ಪ್ರಶ್ನೆ 5, ಏಳು ಬೀಳು: ಮನುಷ್ಯನ ಜೀವನದಲ್ಲಿ ಏಳು ಬೀಳು ಸಹಜವಾಗಿರುತ್ತದೆ. ये था ಸ್ವಂತ ವಾಕ್ಯ. अब नेक्स्ट और एक है देखो। ಪ್ರಶ್ನೆ 6, ರೋಮಾಂಚಿತ: ಗಂಗೆಯಲ್ಲಿ ಹೂವಿನ ದೀಪಗಳನ್ನು ತೇಲಿಬಿಡುವುದು ರೋಮಾಂಚಿತವಾಗಿರುತ್ತದೆ. ये था आपका ಸ್ವಂತ ವಾಕ್ಯ. अब नेक्स्ट बीट क्या है, तत्सम तद्भव रूप. ಭಕ್ತಿ ಭಗುತಿ, ಘಂಟೆ ಗಂಟೆ, ಸಾಂಧ್ಯ ಸಂಜೆ, ಶಬ್ದ ಸದ್ದು, ಶಂಖ ಶಂಕು, ब्रह्मा ब्रह्मा। ये था आप लोगों के सेकेंड चैप्टर जो है न्यू चैप्टर आया हुआ है सिलेबस में आपके, वो सिलेबस का लेसन नोट्स। आई होप आपको ये हेल्प हो। इंशाल्लाह मैं इसका भी एक्सप्लेनेशन वीडियो बहुत जल्दी अपलोड करूँगी, वो भी आपको हेल्प हो। अगर कुछ डाउट है, कुछ भी पूछना है तो आप कमेंट में पूछ सकते हैं। थैंक यू।